ಮಾತಾಡಿ. ನಮ್ಮ ಮಕ್ಕಳ ಮರಿನ್ ಕರ್ಕೊಂಡು ನಾವು ಆದೋನಾಗ ಬಸ್ ಹತ್ತಿದ್ವಿ ಸರ್. ನಾವು ಅಲ್ಲಿ ಬಸ್ ಹತ್ತಿ ಮತ್ತೆ ಹೊಸಪೇಟೆಗೆ ಇಳಿದ್ವಿ. ಎಲ್ಲ ಬಳ್ಳಾರಿಯಾಗ ಇಳಿದ್ವಿ. 7-8 ಬ್ಯಾಗ್ಗಳಾಗ ಅದೊಂದ್ ಬ್ಯಾಗ್ ಮ್ಯಾಲ ಹಾಕಿ ಮರ್ತ್ಬಿಟ್ಟಿದ್ವಿ. ಅವಾಗ ಆಟೋ ಇಳಿದ್ಮೇಲೆ ನೋಡ್ಕೊಂಡ್ರೆ ಆ ಬ್ಯಾಗ್ ಸಿಗ್ಲಿಲ್ಲ. ಮತ್ತೆ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಆಮೇಲೆ ನಮ್ಮ ಮನೆ ಮಗ ಇದ್ದಂಗ ನಮ್ಮ ಮನೆಗ್ ತಂದೆ ಸಮಾನ ಇವ್ರು ಕೇಳ್ಕೊಂಡ್ರೆ, ಅಮ್ಮ ಯಾಕೆ ನಿನ್ ಬಾಧೆ ಬೀಳ್ತಿ, ಬಾ ಹೋಗೋಣ ಅಂತಂದ್ ಹೇಳಿ ಎಲ್ಲಾರನು ಕೇಳ್ಕೊಂಡು ಎಲ್ಲಾರನ್ನ ಹೇಳ್ಕೊಂಡು ಇಲ್ಲಿವರೆಗೂ ನಮ್ ಕರ್ಕೊಂಡ್ ಬಂದಾರ. ಈ ಪುಣ್ಯಾತ್ಮ ಇವತ್ತು ನಮ್ ದೈವಕ್ಕ ನಮ್ ಮನೆ ದೇವ್ರಾಗಿ ಬಂದ್ಬಿಟ್ರಿ ಇವತ್ತು. ನಮ್ ಡ್ರೈವರು ಕಂಡಕ್ಟ್ರು ಪ್ರತಿಯೊಬ್ಬರಿಗೂ ಇದೇ ಗುಣ ಸಿಗ್ಲಿ, ಪ್ರತಿಯೊಂದು ಗಂಡ್ ಮಕ್ಳಿಗೂ ಇದೇ ಗುಣ ಸಿಗ್ಲಿ. ಯಾವ ತಾಯಿದು 10 ರೂಪಾಯಿ ಸಿಕ್ಕಿ ಕೂಡ ತಗೋಬಾರ್ದು. ಎಷ್ಟು ಮತ್ತೆ ಹೆಣ್ಮಕ್ಳು ಅಂತದಾರ ಏನೋ ಈ ದುಡ್ಡಿಗೂ ಈ ಜೀವನಕ್ಕೂ. ಗಂಡ್ ಮಕ್ಳು ಮನೆ ಗಂಡನೂ ಇಲ್ಲ, ಗಂಡ್ಮಕ್ಳು ಇಲ್ಲ, ಹೆಣ್ಮಕ್ಳು ಹಿಡ್ಕೊಂಡು ಜೀವನ ಮಾಡಿ ರೋಡಿನ ಮೇಲೆ ಬಜ್ಜಿ ವ್ಯಾಪಾರ ಮಾಡ್ತಾ ಇದೀನಿ. ನಮ್ಮಂತರ್ಗೆ ಪ್ರತಿ ಒಬ್ರು ನಿಮ್ಮಂತ ಗಂಡ್ಮಕ್ಳು ಪ್ರತಿ ಒಬ್ರು ಹುಡ್ಬೇಕಂತ ಭಗವಂತನ ಕೇಳ್ತೀನಿ. ಭಗವಂತ ನಿಮ್ ಸೃಷ್ಟಿಯಲ್ಲಿ ಆ ಭಗವಂತನೇ ಕಾಣ್ಬೇಕು ಸರ್. ಕ್ಯಾಶ್ ಅಲ್ಲ, ಜೀವನ ಪರಿ ನಿಮ್ಗೆ ನನ್ ಋಣಾಗಿ ನನ್ ಕುಟುಂಬ. ಆದೋನಿಂದ ಈ ತಾಯಿಯವರು ಬರ್ತಾ ಇದ್ರು. ಇಬ್ರು ಮಕ್ಕಳು ಇವರು ಒಟ್ಟಿಗೆ ಬಂದ್ರು. ಆದೋನಿಂದ ಇದಕ್ಕೆ ಬಳ್ಳಾರಿವರೆಗೂ ಬಂದ್ರು. ನಮ್ಮ ಬಸ್ಸಿನಲ್ಲಿ ವಾಹನ ಚಾಲನೆ ಮಾಡಿಬಿಟ್ಟು ಬಳ್ಳಾರಿಯಲ್ಲಿ ಇಳ್ಕೊಂಡು ಇವ್ರು ಹೋಗುವಾಗ ಈ ಬ್ಯಾಗ್ ಅನ್ನ ಮಿಸ್ ಮಾಡ್ಕೊಂಡು ಹೋಗಿದ್ರಿ ಇವರು. ಈ ಬ್ಯಾಗ್ ಅನ್ನ ಮಿಸ್ ಮಾಡ್ಕೊಂಡು ತದನಂತರ ನಾವು ಏನ್ ಮಾಡಿದೀವಿ, ಅಲ್ಲಿ ಎಲ್ಲರೂ ಈ ಬ್ಯಾಗ್ ಎಲ್ಲರೂ ಜನಗಳು ಇಳಿದ ತಕ್ಷಣ ಈ ಬ್ಯಾಗ್ ನೋಡಿದ್ವಿ. ಬ್ಯಾಗ್ ಬಸ್ಸಲ್ಲಿ ಹಂಗೆ ಇತ್ತು. ಅದನ್ನ ಅವ್ರಿಗೆ ತಲುಪಿಸ್ಬೇಕಂತ ಎಷ್ಟೋ ಪ್ರಯತ್ನ ಪಟ್ಟಿವಿ, ಆಗ್ಲಿಲ್ಲ. ತದನಂತರ ಇವರು ಫೋನ್ ಮುಖಾಂತರ ನಮಗೆ ದೂರವಾಣಿ ಮುಖಾಂತರ ಹೊಸಪೇಟೆ ಘಟಕದಿಂದ ನಮ್ಮ ಶಿರಾ ಘಟಕಕ್ಕೆ ಮತ್ತೆ ಈ ಹಿರಿಯೂರು ವಾಹನ ನಿಲ್ದಾಣಕ್ಕೆ ತಿಳಿಸಿದ್ರು. ಅವರು ನಮ್ಗೆ ಹೇಳಿದ್ರು. ಅವ್ರು ಹೇಳಿದ ತಕ್ಷಣ ನಾವು ಎಮ್ಮನಿಗೆ ನಾವು ಈ ಒಡವೆ ವ್ಯವಸ್ಥೆ ಅದನ್ನ ಬ್ಯಾಗ್ ಓಪನ್ ಮಾಡಿ ನೋಡಲಾಗಿ ಅದರಲ್ಲಿ ಒಡವೆ ಎಲ್ಲ ಇತ್ತು. ಅದನ್ನ ಅವರಿಗೆ ತಲುಪಿಸಬೇಕನ್ನೋ ಉದ್ದೇಶದಿಂದ ನಾವು ಇಲ್ಲಿ ನಮ್ಮ ಶಿರಾ ವಾಹನ ನಿಲ್ದಾಣ ಅಧಿಕಾರಿಗಳು ಎಲ್ಲರೂ ಸಿಬ್ಬಂದಿಯವರು ಸೇರ್ಬಿಟ್ಟು ನಮ್ಮ ವಾಹನದಲ್ಲಿರುವ ಜನಗಳನ್ನ ಬೇರೆ ಬಸ್ಸಿಗೆ ಶಿಫ್ಟ್ ಮಾಡಿಬಿಟ್ಟು ಆ ಮಾಲೀಕರು ಬರುವವರೆಗೂ ನಾವು ಇಲ್ಲಿ ವೇಟ್ ಮಾಡಿ ಅವರಿಗೆ ಅದನ್ನ ಒಪ್ಪಿಸ್ಬೇಕನ್ನೋ ಉದ್ದೇಶದಿಂದ ನಾವು ಇಲ್ಲಿವರೆಗೂ 2 ಅವರ್ ಕಾದ್ಬಿಟ್ಟು ನಮ್ಮ ಸಿಬ್ಬಂದಿಯವರು ಇದ್ಬಿಟ್ಟು ಅವರಿಗೆ ಒಪ್ಪಿಸ್ಬೇಕನ್ನೋ ಉದ್ದೇಶದಿಂದನೇ ನಾವು ಇಲ್ಲಿ ಕಾಯ್ದುಕೊಂಡು ಅವರಿಗೆ ಈ ವಸ್ತು ಒಡವೆಗಳನ್ನ ನಾವು ಅವರಿಗೆ ಒಪ್ಪಿಸ್ತಾ ಇದ್ದೀವಿ. ಯಾರೋ ನಮ್ಮವರು ಕೆಲವೊಬ್ರು ಇವ್ರು ಹೇಳ್ತಾರ ಪ್ರಯಾಣಿಕರೇ ಅಂತ್ಕೋತಾ ಇದ್ದಾರೆ, KSRTC-ನವರು ಬಹಳ ಹಂಗೆ ಹಿಂಗೆ ಅಂತ ಏನೋ ಮಾತಾಡ್ಕೊಳ್ತಾ ಇರ್ತಾರೆ. ಅದರ ಎಲ್ಲರೂ ಆತರ ಇರಲ್ಲ. ಎಲ್ಲಿ ಏನು ಆತರ ಆಗೋ ಚಾನ್ಸಸ್ ಬಹಳ ಇರಲ್ಲ. ಯಾರೋ ಒಬ್ರು ಮಾಡಿದ್ದನ್ನ ನಮ್ಮ ಇಡೀ ಡಿಪಾರ್ಟ್ಮೆಂಟ್ಗೆ ಬರುತ್ತೆ. ಆ ತರ ಯಾರು ನಾವು ಇರಲ್ಲ. ಅವ್ರದನ್ನ ವಸ್ತುವನ್ನ ನಾವು ಪ್ರಾಮಾಣಿಕತೆಯಿಂದ ಕೊಡ್ಬೇಕನ್ನೋ ಉದ್ದೇಶದಿಂದ ನಾವು ಇವಾಗ ಅವ್ರ ವಸ್ತುವನ್ನ ಅವ್ರಿಗೆ ಕೊಡ್ತಾ ಇದ್ದೀವಿ. ಹಾ ಸರ್. ಹಾ ಸರ್. ಹಾ ಸರ್. ಇದಕ್ಕೆ ಸ್ಫೂರ್ತಿ ಅಂದ್ರೆ ಸರ್, ಅವರಿಂದ ನಮ್ಮ ವಾಹನಾಧಿಕಾರಿಗಳು ಹೇಳಿದ್ರು. ನಾವು ಇದನ್ನ ಬ್ಯಾಗ್ ನೋಡಿದ್ವಿ, ಅದ್ರಲ್ಲಿ ಒಳಗೆ ವಸ್ತು ಅಂತೂ ನೋಡಿರಲಿಲ್ಲ. ನಾವು ಈ ಬ್ಯಾಗ್ ಒಂದೇ ಎತ್ತಿಟ್ಟಿದ್ದೀವಿ. ನಾವು ಎಲ್ಲರೂ ಹೇಳಿದ ತಕ್ಷಣ ಬ್ಯಾಗ್ ಒಂದಿತ್ತು, ಅದನ್ನ ಎತ್ತಿಟ್ಟಿದ್ದೀವಿ. ಅಷ್ಟೊತ್ತಿಗೆ ನಮ್ಮ ಅಧಿಕಾರಿಗಳು ನಮ್ಗೆ ಫೋನ್ ಮಾಡಿದ್ರು. ಇವರಿಂದ ನಮ್ಮ ಡ್ರೈವರ್ಗಳು ಫೋನ್ ಮಾಡಿಬಿಟ್ಟು ಇವರಿಂದ ಇಂಥ ಶಿರಾ ವಾಹನ ನಿಲ್ದಾಣದಿಂದ ನಮ್ಗೆ ಫೋನ್ ಬಂತು, ಹಿಂಗೆ ಇದೆ ಬ್ಯಾಗ್ ಅಂತ. ಆಮೇಲೆ ನೋಡಿದ ತಕ್ಷಣ ಅದರಲ್ಲಿ ಒಡವೆ ಇತ್ತು. ಒಡವೆ ಇದ್ದ ತಕ್ಷಣ ಇದಕ್ಕೆ ಯಾಕಪ್ಪ, ನಮ್ ದುಡ್ಡೇ ನಮ್ಗೆ ಆಗಲ್ಲ ಈಗಿನ ಇದರಲ್ಲಿ, ಅವ್ರಿಗೆ ತಲುಪಿಸ್ಬಿಡೋಣ. ಅವ್ರು ಎಷ್ಟೊಂದು ಬಾಧೆ ಬಿದ್ದು ಅದನ್ನ ಸಂಪಾದನೆ ಮಾಡಿರ್ತಾರೋ ಅವ್ರಿಗೆ ಗೊತ್ತದು. ಅದ್ರ ಬೆಲೆ ನಮಗೂ ಗೊತ್ತಿದೆ. ನಾವು ಅಲ್ಲಿಂದ ಇಲ್ಲಿವರೆಗೂ 1 ರೂಪಾಯಿವರೆಗೂ ನಾವು ಏನು ಮಾಡ್ಕೊಂಡು ಬರ್ಬೇಕಂದ್ರೆ ನಾವು ದುಡಿಬೇಕಾದ್ರೆ ಎಷ್ಟೊಂದು ಕಷ್ಟ ಇದೆ ಅಂತ ಗೊತ್ತು. ಇದು 3 ಲಕ್ಷ ಬೆಲೆ ಬರುವ ವಸ್ತು ಇದು. ಇದನ್ನ ಅವ್ರಿಗೆ ದಯವಿಟ್ಟು ತಲುಪಿಸಬೇಕನ್ನೋ ಉದ್ದೇಶದಿಂದಲೇ ನಾವು ಬೇರೆ ಯಾವುದು ಇದಿಲ್ಲದೆ ನಮ್ಮ ಅಧಿಕಾರಿಗಳ ಮಾಹಿತಿ ಪ್ರಕಾರ ಬೇರೆ ಗಾಡಿ ಜನಗಳನ್ನ ಕೊಟ್ಬಿಟ್ಟು ಅವ್ರಿಗೆ ತಲುಪಿಸ್ತಾ ಇದೀವಿ ಸರ್. ಮೂರು ಒಟ್ಟಿಗೆ ಸರ್. ನಮ್ಮ ಹೆಸರು ಕಲ್ಲಪ್ಪ ಹನುಮಂತ ನವಣಿ ಅಂತ. ನಮ್ಮದು ಬಾಗಲಕೋಟೆ ಡಿಸ್ಟಿಕ್ KGF ಘಟಕದಲ್ಲಿ ನಿರ್ವಾಹಕರ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸಂತೋಷ್ ಕಣವಿ ಅಂತ ಡ್ರೈವರ್ ಚಾಲಕರು. ಅವರು ನಮ್ಮ ಚಾಲಕರು KGF ಘಟಕದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಪ್ರಾಪರ್ ಹುಬ್ಬಳ್ಳಿ ಅವರು. ಕೊಡಿ ಕೊಡಿ ಕೊಡಿ, ಇಸ್ಕೊಳಕ ಇಸ್ಕೊಳ್ಳಿ, ಕೈ ಬಿಡಿ. ಆಯ್ತು, ನಿಮ್ ಕೈ ಸಿಕ್ಕತ್ತಲ್ಲ, ಜೀವನ ಸಿಗುತ್ತೆ ನಮ್ಗೆ ವಾಪಸ್.